ಕೊಪ್ಪಳದಲ್ಲಿ ಸಿಗ್ನಲ್ಗಳಲ್ಲಿ ನೋಡಿದ್ರೆ ಆ ಗೇಟ್ ಏನು ಗೊತ್ತಾಯ್ತು, ಇಲ್ಲಿ ಸಿಗ್ನಲಲ್ಲಿ ನಿಂತ್ಕೊಳ್ಳೋರಿಗೆ ಬಿಸಿಲು ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಲೋಡ್ ಆಗ್ತಾ ಇರೋದು. ನಮ್ಮ ಸುನಿಯಣ್ಣನ ಗಾಡಿ ಲೋಡ್ ಆಗ್ತಿರೋದು ನೋಡಿ. ಧೂಳು ನೋಡಿ ಸರ್, ಧೂಳು. ನಮ್ಮ ಗಾಡಿ ಎಲ್ಲೇ ಹೋದ್ರೂ ಬರೇ ಧೂಳೆ. 90 ಝೂನ್ ಅಂತೆ. ಇಲ್ಲಿ ನೋಡಿದ ನಮ್ಮ ಅಪ್ಪು ಸರ್ ಫೋಟೋ. ಎಲ್ಲಿ ಹೋದರೆ ಯಾವ ಟೀ ಅಂಗಡಿಯಲ್ಲಿ ನೋಡ್ರಿ ಇವಾಗ ನಾನು ಮರೆಯಲಾಗದೆ ನೆನಪು. ಇಲ್ಲಿಗೆ 2001, ಇವಾಗ 25 ಅಂದರೆ 24 ವರ್ಷದ ಹಿಂದೆ ಒಂದರಲ್ಲಿ ಫಸ್ಟ್ ಟೈಮ್ ಈ ಘಾಟಿಗೆ ಬಂದಾಗ ನಮ್ಮದು 6 ವೀಲ್ ಲಾರಿ ಇತ್ತು. ಅವಾಗ ನಮ್ಮದೇ ಸ್ವಂತ ಲಾರಿ ಇತ್ತು. ನಾನು ಡ್ರೈವರು, ಇದೇ ನಮ್ಮ ತಮ್ಮನೇ ಕ್ಲೀನರ್. ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲಪ್ಪ ಇದನ್ನ ಅಂದರೆ ಮಂಗಳೂರಲ್ಲಿ ನಿನ್ನೆ ಸಂಜೆ ಖಾಲಿ ಬಂದ್ವಿ. ನಿನ್ನೆ ಲೋಡ್ ಏನಾಗಲಿಲ್ಲ, ಯಾಕಂದ್ರೆ ಲೇಟ್ ಆಯ್ತಲ್ಲ. ಇವತ್ತು ಲೋಡ್ ಹೇಳಿದ್ದಾರೆ ಹೊಸಪೇಟೆ ಅಂದರೆ ಮರೇಮನಹಳ್ಳಿಗೆ. ಇಲ್ಲಿ ಗಾಡಿ ನಿಂತವೆ ಎಲ್ಲ ಲೋಡಿಗೆ. ನಮ್ಮ ಅರ್ಜುನ ಅಲ್ಲೈತೆ, ಟೀ ಕುಡಿಯೋಕೆ ಹೋಗಿದ್ದೆ. ನಮ್ಮ ತಮ್ಮ ಇನ್ನೂ ಎದ್ದಿಲ್ಲ, ಇನ್ನೂ ಮಲಗವನವನು. ಡ್ರೈವರ್ ಇನ್ನೂ ಫೋನ್ ಮಾಡಿಲ್ಲ. ಫೋನ್ ಮಾಡಿದ್ರೆ ತಗೊಂಡೆ ಗಾಡಿ ಕೊಟ್ಟು ಹಂಗೆ ಬೀಚ್ಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಐತೆ. ಯಾಕಂದ್ರೆ ತಮ್ಮ ಬೇರೆ ಬಂದಾನಲ್ಲ, ಅವನಿಗೆಲ್ಲ ತೋರಿಸ್ಬೇಕಲ್ಲಪ್ಪ. ಸುಮಾರು ಸಲ ಬಂದಾನೆ, ಸುಮಾರು ಸಲ ನೋಡವನೆ. ಸ್ಟಾರ್ಟಿಂಗಲ್ಲಿ 2004ರವರೆಗೂ ನನ್ನ ಜೊತೆ ಕ್ಲೀನರ್ ಕೆಲಸ ಮಾಡಿದೆ. ಆಮೇಲೆ ಗಾಡಿ ಕೆಲಸನೇ ಬೇಡ ಅಂಥೇಳಿ ಬಿಡಿಸಿ ಕಂಪ್ನಿಗೆ ಹಚ್ಚಿದ್ವಿ. ಇಲ್ಲಾಂದರೆ ಅವನು ನನ್ನ ಥರನೇ ಡ್ರೈವರ್ ಆಗಿರೋನು. ನಾವೇ ಗಾಡಿ ಕೆಲಸ ಬೇಡ ಅಂತೇಳಿ ಬಿಡಿಸ್ಬಿಟ್ಟಿದ್ದೆ. 2-3 ವರ್ಷ ನನ್ನ ಹತ್ರ 2 ವರ್ಷ ಕ್ಲೀನ್ ಕೆಲಸ ಮಾಡಿದೆ. ನಮ್ಮ ಅರ್ಜುನ ಇನ್ನು ಡ್ರೈವರ್ ಫೋನ್ ಮಾಡಿಲ್ಲ. ಫೋನ್ ಮಾಡಿ ಹೋಗೋಣ. ಎಲ್ಲ ಗಾಡಿಗಳು ನಿಂತಾವೆ ನೋಡಿ, ಎಲ್ಲ ಗಾಡಿಗಳು ಇಲ್ಲಿವರೆಗೂ ಗಾಡಿ ನಿಂತಾವೆ. ನಮ್ಮ ಅರ್ಜುನ ಗಾಡಿ ಲೋಡಿಗೆ ಕಳಿಸಿ ಬೀಚ್ಗೆ ಹೋಗೋಣ ಅಂತ ಬೀಚಿಗೆ ಬಂದಿದ್ದೀರಿ. ಪಣಂಬೂರು ಬೀಚ್ ತುಂಬ ದಿನಗಳ ನಂತರ ಬಂದಿರೋದು ಪಣಂಬೂರು ಬೀಚ್ಗೆ. ಇಲ್ಲಿ ಬೋಟು ತುಂಬ ಅಂದರೆ ತುಂಬ ದಿನ ಆಗಿತ್ತು. ಇವನು ನಮ್ಮ ತಮ್ಮ ಸ್ನಾನ ಮಾಡ್ತಾನೆ, ಬೀಚಲ್ಲಿ ಬಿದ್ದು ಉಳ್ಳಾಡ್ತಾನೆ. ನಮ್ಮದು ಝೂಮ್ ನೋಡಿ ನಮ್ಮ ಮೊಬೈಲ್ದು. ಅಲ್ಲಿ ಒಂದು ಬೋಟ್ ಕಾಣ್ತಿದೆ ನೋಡಿದ್ರೆ, ಚಲೋ ಐತೆ ಬೋಟ. ನಿಧಾನ ಯಾಕೆ ನೋಡ್ರೆ ಅಲ್ಟ್ರಾವೀಡ್ ಇದು ನೋಡಿದ ಅಲ್ಟ್ರಾವೀಡ್ ಹೆಂಗೆ ಕಾಣುತ್ತೆ. ಗಾಡಿ ಇನ್ನೂ ಲೋಡಾಗಿ ಬರೋದು ಲೇಟ್ ಆಗುತ್ತೆ. ಇವತ್ತು ಹೋಗಿದ್ದು ಲೇಟು, ಬರೋದು ಲೇಟ್ ಆಗುತ್ತೆ ಇವತ್ತು. ಮಾಮೂಲಿ ನಮ್ಮ ಮರೇಮನಹಳ್ಳಿ ಲೋಡ್ ಆಗೈತೆ. ಬೀಚೆಲ್ಲ ನೋಡ್ಕೊಂಡು ಹೋಗೋಣ, ಟೈಮ್ ಪಾಸ್ ಮಾಡ್ಕೊಂಡು. ಗಾಡಿ ಬಂದಮೇಲೆ ಓಡ್ತಾ ಇರೋದೆ, ಅದಕ್ಕೆ ಬೀಚ್ಗಾರ ಹೋಗೋಣ ಅಂತೇಳಿ ಬಂದಿದ್ದೀನಿ. ನೋಡಿ ಕಮಿಟ್ಸ್ ಹಾಕಿ ನಮ್ಮ ಪಣಂಬೂರು ಬೀಚ್ ಎಲ್ಲಪ್ಪ ಝೂಮು. ಇಲ್ಲಿ ಇನ್ನೂ ಹೋಗ್ತೈತೆ ಝೂಮ್. ನಿಂತ್ಕೊಳ್ಳೋದಿಲ್ಲ ಅಂತ. ಅಲೆಗಳು ಮಾತ್ರ ಭಾರಿ ಜೋರಾಗಿದ್ದಾವೆ. ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಬಂಕಲ್ ಡೀಸೆಲ್ ಗಿಸಲೆಲ್ಲ ಹಾಕ್ಸ್ಕೊಂಡು ಬೆವರು ಸೆಕೆ ಅಂತ ಸಿಕ್ಕಾಬಡೆ ಇರ್ತೈತೆ. ನೋಡೋರ ಬಿಸಿಲು ನೋಡಲಿ ಯಪ್ಪ, ಬಿಸಿಲು ಅಂತೂ ಸಿಕ್ಕಾಬಡೆ ಬಿಸಿಲು. ನಮ್ಮ ಸುರತ್ಕಲ್ ಬ್ರಿಡ್ಜ್ ಇದು. ಹಣೆಯ ರೇಂಜಲ್ಲಿ ಬರ್ತಾರೆ ಗ್ಯಾಸ್ ಗಾಡಿಯವರು. ಫುಲ್ ಮಾಡಿಸಿದಕ್ಕೆ 1 kg ಅಕ್ಕಿ ಬೇಳೆ ಕೊಟ್ಟಿದ್ದಾರೆ. ಎಲ್ಲದ ಅಕ್ಕಿ ಬೇಳೆ ಅದಕ್ಕೂ ಮುಂಚೆ ಕೀಚೇನು ಸೋಪ್ ಕೊಡೋರು, ಇವಾಗ ಅಕ್ಕಿ
ಅಕ್ಕಿ ಒಳಗಡೆನೆ ಐತೆ ಬೇಳೆ, ಅಕ್ಕಿ ಬೇಳೆ ಎರಡು ಕೊಟ್ಟವ್ರೆ. ಇವಾಗ ಕಾಣ್ತೈತೆ ನೋಡಿ, ಎರಡು ಮಾಡ್ಸಿದೀವಿ. ನಮ್ ರಾಯಚೂರು ಬಂಕಲ್ಲಿ ಬೆಡ್ಶೀಟ್ ಕೊಡ್ತಾರೆ, ಟವಲ್ ಕೊಡ್ತಾರೆ, ಇಲ್ಲಿ ಅಕ್ಕಿ ಕೊಡ್ತಾರೆ. ಹೋಣ ಮುಂದೆ ಪಡುಬಿದ್ರಲ್ಲಿ ಎಲ್ಲರೂ ಹೋಗಿ ಒಳ್ಳೆ ಊಟ ಮಾಡ್ಕೊಂಡು ಟೈಮ್ ಆಲೆ 2 ಗಂಟೆ. ಪಡುಬಿದ್ರೆ ಟೋಲಿಗೆ ಬಂದು ಊಟ ಮಾಡೋಣ ಅಂತ ನಿಲ್ಸಿದೆ ನೋಡಿ. ಇದು ಗಂಜಿ ಊಟ ಪ್ಲಸ್ಸು ಆಮ್ಲೆಟ್. ನನಗೆ ಅವನು ಗಂಜಿ ಊಟ ಮೀನು. ನಮಗೆ ಕಬಾಬ್ ಕೇಳಿದೆ, ಕಬಾಬ್ ಇಲ್ಲ ಅಂದರು. ಹಂಗಾಗಿ ಆಮ್ಲೆಟ್ ತೊಗೊಳ್ತಾ ಇದ್ದೀನಿ. ಮೀನು ತಿನ್ನಲ್ಲ ನಾನು, ಹಂಗಾಗಿ ನೋಡಿ ಬರ್ರಿ ಗಂಜಿ ಊಟ ತಿನ್ನೋಣ. ಗಂಜಿ ಊಟ ಮಾತ್ರ ಈ ಕಡೆ ಮಂಗಳೂರು ಕಡೆ ಬಂದರೆ ನೋಡಿ ಇದೆ ಹೋಟ್ಲು. ಮಂಗಳೂರು ಕಡೆ ಬಂದರೆ ಗಂಜಿ ಊಟ ಭಾರಿ ಫೇಮಸ್, ಭಾರಿ ಚೆನ್ನಾಗಿರ್ತದೆ. ತಂಪು, ದೇಹಕ್ಕೆ ತಂಪು. ಆದಷ್ಟು ಬೇಗ ಹೊಟ್ಟೆ ಹಸಿತೈತೆ. ಬರೀ ಫಸ್ಟು ಊಟ ಮಾಡೋಣ, ಆಮೇಲೆ ಸಿಗೋಣ. ಸ್ನೇಹಿತರೆ, ಮಾಸ್ತಿ ಕಟ್ಟೆಯಲ್ಲಿದ್ದೀನಿ ನೋಡಿ. ಇದು ಮಾಸ್ತಿ ಕಟ್ಟೆ, ಇದು ನಮ್ಮ ರೋಡು, ಇದು ಸರ್ವಿಸ್ ರೋಡು. ಇಲ್ಲಿ ನಮ್ಮ ಅರ್ಜುನ ಬೇವು ತೊಗೊಬಿಟ್ಟಿದ್ದೀನಿ. ಟಯರ್ ಒಂದು ಪಂಚರ್ ಆಗ್ಬಿಟ್ಟು ಮಳೆ ಹೊಡೆದು ಬೋಲ್ಟ್ ಹೊಡೆದು ಸ್ಟೆಪ್ನಿ ಎಲ್ಲ ಬಿಚ್ಚಿ ಹಾಕಿ ಕಾಣ್ತಿದ್ದಪ್ಪ. ಒಂದು ನಿಮಿಷ, ಕತ್ಲಲ್ಲಿ ಇಷ್ಟೇ ಕಾಣೋದು, ಎಷ್ಟು ಕ್ಲೀನ್ ಮಾಡ್ರು ಇಷ್ಟೇ ಕಾಣೋದು. ಈ ಜಾಗದ ಒಂದಿಗೆ ಇವತ್ತಿನವರೆಗೂ ಮರೆಯೋಕ್ಕಾಗದಿರೋ ಜಾಗ ಇದು. ಇದೇ ಜಾಗ ಅಂದರೆ ಈ ಗಾಡಿಯಿಂದ ಹಿಂದೆ 2001ರಲ್ಲಿ ಫಸ್ಟ್ ಟೈಮ್ ಈ ಘಾಟಿಗೆ ಬಂದಾಗ ನಮ್ಮದು 6 ವೀಲ್ ಲಾರಿ ಇತ್ತವ. ನಮ್ಮದೇ ಸ್ವಂತ ಲಾರಿ ಇತ್ತು. ನಾನು ಡ್ರೈವರು, ಇದೇ ನಮ್ಮ ತಮ್ಮನೇ ಕ್ಲೀನರು. 2001ರಲ್ಲಿ ಘಾಟ್ ಪೂರ್ತಿ ಹೋಗಿತ್ತು. ಫಸ್ಟ್ ಟೈಮ್ ಬಂದಿದ್ದೆ. ಭಯದಲ್ಲಿ ಗುಂಡಿಗೂ ಎಲ್ಲ ಹೆಂಗೆ ನೋಡ್ದೆ ಹಂಗೆ ಬಿಟ್ಕೊ ಬಂದ್ಬಿಟ್ಟೆ. ಒಂದು ಟರ್ನಿಂಗಲ್ಲಿ ಗಾಡಿ ಹತ್ತಿಲ್ಲ ಅಂದ್ಬಿಟ್ಟು ಅವತ್ತು ಬಂದು ಇಲ್ಲಿ ಬಂದು ಎಷ್ಟು 6 ವೀಲ್ ಬೋಲ್ಟೇನೋ ಕಟ್ಟಾಗ್ಬಿಟ್ಟಿತ್ತು. ಆವಾಗ ಇಲ್ಲಿ ಬಂದು ಮೆಕ್ಯಾನಿಕ್ ಇಲ್ದೇ ಒಂದಿನ ಇಷ್ಟೊತ್ತಿನಲ್ಲಿ ಬಂದು ಆಲ್ಟಾಗಿ ಮಾರನೇ ಸಹ ಬೆಳಗ್ಗೆ ನಾನು ನಮ್ಮ ತಮ್ಮನೇ ಹಬ್ಬೆಲ್ಲ ಬಿಚ್ಚಿ ಅಲ್ಲಿ ಒಂದು ಆ ಲೈಟ್ ಕಾಣೋದು ಗೊತ್ತಾ ನೋಡಿ, ಆ ಲೈಟು ಅಲ್ಲೊಂದು ವೆಲ್ಡಿಂಗ್ ಶಾಪ್ ಐತೆ. ಆ ವೆಲ್ಡಿಂಗ್ ಶಾಪಲ್ಲಿ ಹೋಗಿ ವೆಲ್ಡಿಂಗ್ ಮಾಡ್ಕೊಂಡು ನಾನು ನಮ್ಮ ತಮ್ಮ ಇಬ್ಬರೇ ಅವತ್ತು ವೆಲ್ಡಿಂಗ್ ಎಲ್ಲ ಮಾಡ್ಕೊಬಂದು ಹಬ್ಬೆಲ್ಲ ನಾವೇ ಬಿಚ್ಚಿದ್ವಿ ಅವತ್ತು 6 ವೀಲ್ ಲಾರಿಗೆ. ಈ ಗಾಡಿಗೆಲ್ಲ ಅಷ್ಟೊಂದು ಆಗಲ್ಲ, ಅವಾಗೆಲ್ಲ ನಾವೇ ಬಿಚ್ಚಿ 1.5 ದಿನ ಮಲಗಿದ್ದೆ ಇಲ್ಲಿ ಅವತ್ತು. ಆ ನೆನಪು ಇವತ್ತು ನಮ್ಮ ತಮ್ಮ ಬಂದಿದ್ದಾನೆ. ಇವತ್ತು ಪಂಚರ್ ಆಗಬೇಕಾ ಇದೇ ಜಾಗದಲ್ಲಿ ಇಬ್ಬರು ಸೇರಿ ಜಾಕಿ ಎತ್ಕೊಂಡು. ಇವ್ರು ನೋಡಿ ಜಾಕಿಗಳು ಅವಾಗಲಿಂದ ನಮ್ಮ ಮುಂದೆ ಕೂತ್ಕೊಂಡು ಹೆಲ್ಪ್ ಮಾಡ್ತಾಯಿದ್ದಾವೆ. ಒಂದೇ ಒಂದು ಪ್ಯಾಕೆಟ್ ಬಿಸ್ಕೆಟ್ ಹಾಕಿದ್ದಷ್ಟೆ. ಓಯ್ ಹಾಂ, ನಮ್ಮ ಗಾಡಿ ಜೊತೆನೇ ಕೂತ್ಕೊಂಡು ಇದ್ದಾವೆ. ಈ ಏರಿಯಾದಲ್ಲಿ ಮರೆಯಲಾಗದೆ ನೆನಪು. ಇಲ್ಲಿಗೆ 2001, ಇವಾಗ 25 ಅಂದರೆ 24 ವರ್ಷದ ಹಿಂದೆ ಇದೇ ಜಾಗದಲ್ಲಿ. ಆವಾಗಲೂ ಹಿಂಗೆ ಇತ್ತು ರೋಡ್ ಇದು. ಯಾವಪ್ಪ ರಂಜಿತು, ಏನೋ ನೀನು ಯಾವಾಗ ಬಂದು ಇದೇ ಜಾಗದಲ್ಲೇ ಪಂಚರ್ ಆಗಬೇಕೇನೋ? 2001ರಲ್ಲಿ ಇದೇ ಜಾಗದಲ್ಲಿ ವೀಲ್ ಬೋಲ್ಟ್ ಎಲ್ಲ ಕಟ್ಟಾಗಿ 2 ದಿನ ಮಲಗಿದ್ದೀವಿ. ಮತ್ತೆ ಇವಾಗ 2025 ಇದೇ ಜಾಗದಲ್ಲಿ ಬಂದು ಪಂಚರ್ ಆಗೈತೆ. ಟೀ ಕುಡಿಯೋಣ ಅಂತ ನಿಲ್ಸಿದ್ವಿ ನೋಡ್ರೆ ಪಂಚರ್. ಅವತ್ತು ಇಲ್ಲೆಲ್ಲ ಮೆಕ್ಯಾನಿಕೇ ಇರಲಿಲ್ಲ. ಹಬ್ಬೆಲ್ಲ ನಾವೇ ಬಿಚ್ಚಿ ತಗೊಂಡೋಗಿ ಅಲ್ಲಿ ಕೆಳಗಡೆ ಒಂದು ವೆಲ್ಡಿಂಗ್ ಶಾಪ್ ಐತೆ. ಅವಾಗಂದ್ರೆ ವೀಲ್ ಬೋಲ್ಟ್ ಇವಾಗ ಹೊಡೆಯೋದು, ಅವಾಗ ವೆಲ್ಡಿಂಗ್ ಮಾಡೋದು ನಾವೇ. ಎಲ್ಲ ವೆಲ್ಡಿಂಗ್ ಶಾಪಲ್ಲಿ ವೆಲ್ಡಿಂಗ್ ಮಾಡಿಸ್ಕೊಂಡು ನಾವೇ ತಂದು ಹಾಕಿ ಫಿಟ್ ಮಾಡಿಕೊಂಡು ನಮ್ಮ 6 ವೀಲ್ ಲಾರಿಯಾಗೆ 24 ವರ್ಷ ಕಳೆದೇ ಹೋಗ್ರು ಜಾಗದಲ್ಲಿ. ಅದೇ ನೆನಪು. ಹೋಗೋಣ. ಅಲ್ಲಿಂದ ಬಿಟ್ಟು ಒಂದಿಷ್ಟು ದೂರ ಬಂದಿದ್ದೀನಿ ನೋಡಿ. ಮಾಸ್ತಿ ಕಟ್ಟೆಯಿಂದ 1/2 ಕಿಲೋಮೀಟ್ರು. ಅವತ್ತು ಘಾಟೆಲ್ಲ ಹತ್ತಿಸ್ಕೊಂಡು ಇಲ್ಲೆಲ್ಲ ಬಂದ್ವಿ ನೋಡಿ. ಇಲ್ಲೊಂದು ಏರಿಯಾ ಸಿಗುತ್ತೆ ನೋಡಿ. ಈ ಜಾಗದಲ್ಲಿ ಬಂದು ವೀಲ್ ಬೋಲ್ಟ್ ಕಟ್ಟಾಯಿತು. ಇಲ್ಲಿ ತಿರ್ಸ್ಕೊಳ್ಳೋದು ಜಾಗ ಐತೆ ನೋಡಿ. ಇದೆಲ್ಲ ಒಂದು ತಿರುಗ್ಸೋದು ಜಾಗ ಐತಿ ಇಲ್ಲಿ ನೋಡಿ. ಇಲ್ಲಿ ಈ ಬೈಲಲ್ಲಿ ತಿರುಗಿಸ್ಕೊಂಡು ತಗೊಂಡೋಗಿ ಅಲ್ಲಿ ಗಾಡಿ ನಿಲ್ಲಿಸಿ ಅಲ್ಲೇ ಮಲ್ಲಿಕೊಂಡು ಮಾರನೇ ದಿವಸ ಮೆಕ್ಯಾನಿಕ್ಗಳು ಯಾರು ಬಂದಿಲ್ಲ ಅಂತೇಳಿ ಒಂದಿನ ನಿಂತು ಆ ನಂತರ ನಾವೇ ಬಿಚ್ಚಿ ಹಾಕೊಂಡೋಗಿದ್ವಿ. ಈ ಘಾಟು ಸವಿ ನೆನಪುಗಳು, ನಮ್ಮ ಸವಿ ನೆನಪುಗಳು.
ಬರ್ರಿ ಆರಾಮಾಗಿ ಹೋಗೋಣ. ಈಗ ಲಿಫ್ಟ್ ಹಾಕ್ಸಲ್ದು ಟೈರ್ ಹಾಕೊಂಡಿದ್ದೀವಿ, ಈಗ ಆರಾಮಾಗಿ ಹೋಗೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಅಗ್ರಿ ಬೊಮ್ಮನಹಳ್ಳಿ ಇದ್ದೀವಿ. ಟೀ ಕುಡಿಯೋಣ ಅಂತ ನಿಲ್ಸಿದ್ದೀನಿ ಇಲ್ಲಿ. ಇವಾಗ ಟೀ ಕುಡಿದು ಸ್ವಲ್ಪ ಮಾರ್ಕೆಟ್ ಇತ್ತು, ಅಲ್ಲಿ ತರಕಾರಿ ತಗೊಂಡು ಹೋಗೋಣ ಅಂತ ನೋಡಿ. ಇಲ್ಲೇ ಟೀ ಕುಡಿಯೋಕೆ ಹೋಗ್ತಿರೋದು. 90 ಝೂನ್ ಅಂತೆ ನೋಡಿ, 9 ಟೀ ಝೂನು. ಅದು ಕರೆಕ್ಟಾಗಿ ಕೂಡಿಸಿ ಹೋದರೆ 90 ಝೂನ್ ಅಂತ ನೋಡಿದೆ. ಮಾರ್ಕೆಟು ಸಂತೆ. ಹಂಗೆ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಹೋಗೋಣ ಅಂತೇಳಿ ನಿಲ್ಸಿದ್ವಿ. ಹಂಗೆ ಇಲ್ಲಿ ಟೀ ಕುಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬರ್ರಿ ಇಲ್ಲಿ ಟೀ ಕುಡ್ಕೊಂಡು ಹೋಗೋಣ. ನಮ್ಮ ಅರ್ಜುನ ನೋಡಿ ಅಲ್ಲಿ ನಿಲ್ಸಿ ಬಂದಿದ್ದೀನಿ. ನಮ್ಮ ಅರ್ಜುನ ಟಯರ್ಗೆ ನೋಡಿದು ಫ್ರಂಟ್ ಏಟ್ ಬಿದ್ದಿರೋದು, ಹಂಗೆ ಐತೆ ಅದು. ಹೆಚ್ಚು ಕಮ್ಮಿ ನಾನು ಬಂದು ಸ್ಟಾರ್ಟಿಂಗ್ ಮೊದಲನೇ ಟ್ರಿಪ್ಪಲ್ಲೇ ಅದು ಏಟ್ ಬಿದ್ದಿತ್ತು ಟಯರ್ಗೆ. ಅದು ಕ್ಯಾಲಿಕೇಟ್ ಹೋಗ್ಬೇಕಾರೆ ಏಟ್ ಬಿದ್ದಿತ್ತು. ಅದು ಹಂಗೆ ಓಡ್ತೈತೆ. ಏನು ಸಮಸ್ಯೆ ಏನಾಗಲ್ಲ, ಒಳಗಡೆ ಎಲ್ಲ ಏನು ಏಟಾಗಿಲ್ಲ. ಅದು ಮೇಲ್ಗಡೆ ಮಾತ್ರ ಸ್ವಲ್ಪ ಚರ್ಮ ಕಿತ್ತಂಗೆ ಕಿತ್ತುಬಿಡವೆ, ಒಂದು 4-5 ಇಂಚಿಗೆ ಕಿತ್ತುಬಿಟ್ಟವೆ. ಏನು ಮಾಡೋಕ್ಕಾಗಲ್ಲ ಅವೆಲ್ಲ. ಫ್ರಂಟ್ ಬಟನ್ ಇರೋದ್ರಿಂದ ಜಾಸ್ತಿ ಏನು ಏಟ್ ಬೀಳ್ತಾ ಇಲ್ಲ. ಅದು ನೋಡೋಣ ಮುಂದೆ ಎಷ್ಟು ದಿನವರೆಗೂ ಓಡುತ್ತೆ ಅನ್ನೋದು ಗೊತ್ತಿಲ್ಲ. ಓಡೋಷ್ಟು ದಿನ ಓಡ್ತಾ ಇರಲಿ. ನೋಡಿ ನಮ್ಮ ಮೊಬೈಲಾಗ ಝೂಮ್ ಮಾಡಿದರೆ ಟವರ್ ನೋಡಿ ಎಷ್ಟು ಹತ್ರ ಕಾಣುತ್ತೆ. ಈ ಹೊಸ ಮೊಬೈಲಿಗೆ ಎಷ್ಟು ಹತ್ರ ಕಾಣುತ್ತೆ ನೋಡಿ ಟವರ್ ಕಂಬ. ಇವಾಗ ನೋಡಿ ಎಷ್ಟು ದೂರ ಐತೆ, ನೋಡಿದ್ರೆ ಹೆಂಗೈತೆ ಮೊಬೈಲು. ಎಷ್ಟು ಬಂಡವಾಳ ಹಾಕ್ತೀವೋ ಅಷ್ಟು ಒಳ್ಳೆ ಮೊಬೈಲ್ ಸಿಗುತ್ತೆ. ಆದರೆ ಅದು EMI ಕಟ್ಟಬೇಕಾದ್ರೆ ಕಷ್ಟ ಗೊತ್ತಾಗುತ್ತೆ. ಇಲ್ಲಿ ನೋಡಿ 90 ಝೂನ್ ಅಂತೆ. ಇಲ್ಲಿ ನೋಡಿದ ನಮ್ಮ ಅಪ್ಪು ಸರ್ ಫೋಟೋ. ಎಲ್ಲಿ ಹೋದರೆ ಯಾವ ಟೀ ಅಂಗಡಿಯಲ್ಲಿ ನೋಡ್ರಿ ಇವಾಗ ಈ ನಡುವೆ 99% ಇದ್ದೇ ಇರ್ತದೆ. ಯಾವ ಹೋಟ್ಲೇ ಆಗಲಿ ಏನೇ ಆಗಲಿ ಫೋಟೋ ಇದ್ದೇ ಇರುತ್ತೆ. ಬರೀ ಟೀ ಕುಡ್ಕೊಂಡು ಫಸ್ಟ್ ಇಲ್ಲಿಂದ ಹೊಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಶಾಂಪಲೆಲ್ಲ ತಗೊಂಡ್ರು, ಇವಾಗ ಖಾಲಿ ಮಾಡ್ತಾವ್ರೆ. ಅದು 3ನೇ ಗಾಡಿ, ನಂದು 4ನೇ ಗಾಡಿ ನೋಡಿ. ಆ ಗಾಡಿ ಖಾಲಿ ಮಾಡ್ತಾವನೆ. ಅದಾದಮೇಲೆ ನಮ್ಮ ಅರ್ಜುನ ಖಾಲಿ ಮಾಡ್ತಾನೆ. ಸ್ವಲ್ಪ ಇಲ್ಲಿ ನೆರಳಿತ್ತು, ನೆರಳು ಗೋಡ ನೋಡಿ ಹಾಕೊಂಬಿಟ್ಟಿದ್ದೀನಿ ನಾವು. ನೋಡಿ ಫ್ಯಾಕ್ಟ್ರಿ ಹೆಂಗಿದಾವಂತ, ಯಾವ್ದು ಎಲ್ಲಿ ಹೋಗುತ್ತೆ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಇಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡೋರಿಗಷ್ಟೇ ಗೊತ್ತು. ನಮಗಂತೂ ಏನಿಲ್ಲ, ಬರೋದ್ವಾ ಖಾಲಿ ಮಾಡಿದ್ವಾ ಓದ್ವಾ ಅಂತಿರ್ತೀವಿ. ಇಲ್ಲಿ ಪ್ರತಿ ಸಲ ಶಾಂಪಲ್ ತೆಗೆದ್ಬಿಟ್ಟು ಆ ರಿಪೋರ್ಟ್ ಬರೋವರೆಗೂ ಕಾಯಿಸೋರು. ಹೆಚ್ಚು ಕಮ್ಮಿ ಒಂದು 3-4 ಅವರು ಕಾಯಿಸೋರು. ಆದರೆ ಈ ಟ್ರಿಪ್ಪು ಶಾಂಪಲ್ ತೆಗೆದ್ರು ಹಿಂದ್ಗೂಟೇ ಖಾಲಿ ಮಾಡ್ತಾಯಿದ್ದಾರೆ. ಹಂಗಾಗಿ ಸ್ವಲ್ಪ ಬೇಗ ಖಾಲಿ ಆಗುತ್ತೆ. ನೋಡೋಣ ಇವತ್ತೇನೋ ಲೋಡ್ ಆಗುತ್ತಾ ಇಲ್ವಾ ಅನ್ನೋದಂತೂ ಗೊತ್ತಿಲ್ಲ. ಆಫೀಸ್ನವ್ರಿಗೆ ಫೋನ್ ಮಾಡಿ ಕೇಳೋಣ ಹೆಂಗೈತೆ ಫೋಟೋ. ಅದೇನೋ ಅಂದಂಗೆ ಅಲ್ಪಂಗೆ ಐಶ್ವರ್ಯ ಬಂದು ಅರ್ಧ ರಾತ್ರಿ ಕೊಡೆ ಹಿಡಿತಾನಂತ, ಹಂಗೈತಲ್ವ. ಅದು ಯಾವುದಕ್ಕೂ ಗ್ಲಾಸ್ ತಗೊಂಡು ಅದನ್ನು ಹಾಕ್ಕೊಂಡು ಎಲ್ಲ ಹೊಡ್ಕೊಂಡು, ಅಯ್ಯೋ ಬರ್ರಿ ಏನು ಮಾಡೋಕ್ಕಾಗಲ್ಲ. ನೋಡೋಣ ಚೆನ್ನಾಗೈತೆ ಅದು. ಅಂದರೆ ಅದು ನಮ್ಮ ತಮ್ಮ ತಂದು ಕೊಟ್ಟಿರೋದು ಗ್ಲಾಸ್. ಅದು ಏನಕ್ಕಂದ್ರೆ ನೈಟ್ ವಿಷನ್, ಆಪೋಸಿಟ್ ಗಾಡಿಗಳು ಬಂದಾಗ ಲೈಟ್ ಬೆಳಕಿಗೆ ಸ್ವಲ್ಪ ಕ್ಲಿಯರಾಗಿ ಕಾಣುತ್ತೆ. ಆಪೋಸಿಟ್ ಎಂಥ ಪವರ್ ಲೈಟ್ ಇದ್ರೂ ಸ್ವಲ್ಪ ಕ್ಲಿಯರಾಗಿ ಕಾಣುತ್ತೆ. ಅದಕ್ಕಂತೇಳಿ ತಗೊಬಂದು ಕೊಟ್ಟವನೇ. ನೋಡೋಣ ಇನ್ನು ರನ್ನಿಂಗಲ್ಲಿ ಇನ್ನು ಹೆಂಗಿದೆ ಅಂತ ನೋಡ್ತಾ ಹೋಗೋಣ. ಬರ್ರಿ ಸದ್ಯಕ್ಕೆ ನಮ್ಮ ಅರ್ಜುನನ್ನು ಗಾಡಿ ಖಾಲಿ ಮಾಡಿ ಲೋಡ್ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆಫೀಸ್ನವ್ರಿಗೆ ಫೋನ್ ಮಾಡಿ ಕೇಳಬೇಕು ಲೋಡ್ ಆಗುತ್ತಾ ಇಲ್ವಾ ಅನ್ನೋದು. ಅಷ್ಟೊತ್ತೊಳಗಾಗಿ ನಾವು ಖಾಲಿ ಮಾಡ್ಕೊಂಡು ಹೋಗೋಣ. ಇನ್ನೇನು ಆ ಗಾಡಿ ಖಾಲಿ ಆಯ್ತಾ ಬಂತು. ಆ JCB ನೋಡಿ ಗಾಡಿ ಒಳಗೆ ಹೋಗ್ಬಿಡೈತೆ, ನೋಡಿದ್ರಾ. ನಮ್ಮದು ಇವಾಗ ಹಂಗೆ ಖಾಲಿ ಮಾಡ್ತಾರೆ. ಸದ್ಯಕ್ಕೆ ಖಾಲಿ ಮಾಡೋಣ. ಖಾಲಿ ಮಾಡಿ ಸಿಗೋಣ ಏನೇನಾಗುತ್ತೆ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ಸ್ನೇಹಿತರೆ, ಕೊಪ್ಪಳ ಟೋಲಲ್ಲಿ ಇದ್ದೀನಿ ನೋಡಿ, ಹೆಂಗೈತೆ. ಲೋಡೇ ಇಲ್ಲ. 10:30-11 ಗಂಟೆ ಗಾಡಿ ಖಾಲಿ ಆಯಿತು. ಇವತ್ತು ಲೋಡ್ ಆಗಿಲ್ಲ. ಟೈರ್ ಎಲ್ಲ ಹಾಕ್ಸ್ಬೇಕಾಯ್ತು. ಟೈರ್ ಎಲ್ಲ ಹಾಕ್ಸ್ಕೊಂಡು ಎಲ್ಲ ಆಯಿತು. ಅನ್ನ ಸಾರು ಮಾಡಿದ್ದೀವಿ, ತಿಂದುಬಿಡೋದು, ಮಲಿಕೊಳ್ಳೋದು ಅಷ್ಟೇ ಕೆಲಸ. ಅನ್ನ ಸಾರು ಮಾಡ್ಕೊಂಡು ಇವತ್ತು ಒಬ್ಬನೇ. ನನ್ನ ತಮ್ಮ ಇದ್ದವನು, ಅವನು ಬಸ್ಸಲ್ಲಿ ಹೋದ. ಮನೆಗೆ ಹೋಗಿ ಕೆಲಸ ಐತೆ, ಕೆಲಸ ಅರ್ಜೆಂಟ್ ಐತೆ ಅಂತ ಬಸ್ಸಲ್ಲಿ ಹೋದ. ಯಾರಿಲ್ಲ, ಒಬ್ಬನೇ. ನಮ್ಮ ಗೌಡ್ರು ಮಂಗಳೂರಿಂದ ಇವಾಗ ಬರ್ತವ್ರೆ. ಯಾರಿಲ್ಲ, ಒಬ್ಬನೇ. ಶಿಸ್ತಾಗಿ ಅಡುಗೆ ಮಾಡಿದ್ವಾ, ಊಟ ಮಾಡಿದ್ವಾ, ಮಲಿಕೊಂಡ್ವಾ ಅಂತ. ಮ್ಯಾಚು ಇವತ್ತಿಲ್ಲ. CSK ಮ್ಯಾಚು, CSK KKR. CSKR ಅಂತೂ ಸೂಪರ್ ರನ್ ಹೊಡೆದ್ಬಿಟ್ಟವ್ರೆ. ನೋಡೋಕ್ಕೆ ಇದಾಗ್ತೈತೆ. ಯಪ್ಪ ದೇವ್ರೆ. ಈಗ ಸದ್ಯಕ್ಕೆ ಊಟ ಮಾಡೋಣ, ಮಲಿಕೊಳ್ಳೋಣ. ನಾಳೆ ಸಿಗೋಣ. ಎಲ್ಲರಿಗೂ ಗುಡ್ ನೈಟ್. ದಿ ನೆಕ್ಸ್ಟ್ ಡೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಕೊಪ್ಪಳದಲ್ಲಿದ್ದೀನಿ. ಲೋಡಿಗೆ ಬಂದಿದ್ದೀವಿ ನೋಡಿ, ಫ್ಯಾಕ್ಟ್ರಿ ಕೊಪ್ಪಳ ಸ್ಟೀಲಲ್ಲಿ. ನಮ್ಮ ಅರ್ಜುನ ಇಲ್ಲಿ ನೋಡಿ ಲೋಡ್ ಆಗ್ತಾ ಇರೋದು.
ನಮ್ಮ ಸುನಿಯಣ್ಣನ ಗಾಡಿ ಲೋಡ್ ಆಗ್ತಿರೋದು ನೋಡಿ. ಧೂಳು ನೋಡಿ ಸರ್, ನೀ ಧೂಳು ಧೂಳು. ನಮ್ಮ ಗಾಡಿ ಎಲ್ಲೇ ಹೋದ್ರು ಬರೇ ಧೂಳೆ. ನಮ್ಮ ಲೋಡ್ ಆಗೋವಲ್ಲ ಧೂಳೆ. ಅಲ್ಲೊಂದು ಗಾಡಿ ಲೋಡ್ ಆಗ್ತಿದೆ ನೋಡಿ, ಇದು ನಮ್ಮ ಅರ್ಜುನ. ಈ ಗಾಡಿ ತೆಗೆದ್ಮೇಲೆ ನಮ್ಮ ಗಾಡಿ ಲೋಡ್ ಆಗೋದು. ಈ ಗಾಡಿ ಲೋಡ್ ಆಗೋವರೆಗೂ ನಮ್ಮ ಗಾಡಿ ಲೋಡ್ ಆಗಲ್ಲ. ಅದು ಒಳಗಿಂದ ಡೋಸರಾಗಿ ತಗೊಬಂದು ಹಾಕ್ತಾವ್ರೆ, ಲೋಡ್ ಆಗ್ತಾ ಇದ್ದಾವೆ. ಅದೊಂದು ಬಲ್ಕರಿಂದ ಡೈರೆಕ್ಟ್ ಬಲ್ಕರಿಂದ ಬೀಳ್ತೈತೆ ನೋಡಿ. ಅದು ನೋಡೋಣ, ಅದು ಬಲ್ಕರಿಂದ ಮೇಲಿನಿಂದ ಬೀಳ್ತದೆ. ನಾವು ತಿಂಗಳ ತಿರುಗೇ ನೋಡಲ್ಲ ಅಂತ ಹೋಗೋದು. ನೋಡ ಗಾಡಿ ಲೋಡ್ ಮಾಡ್ತೀರ. ಬರ್ರಿ ಲೋಡ್ ಮಾಡೋಣ. ಲೋಡು ಎಲ್ಲಿಗಪ್ಪ ಅಂದರೆ ಮಾಮೂಲಿ ನಮ್ಮ ಗೋವಾಗೇನೆ ಲೋಡ್ ಮಾಡ್ಕೊಂಡು ನಾನು ಧೂಳಲ್ಲಿ ಮೂಲೆಯಲ್ಲಿ ಬಂದು ಬಿಸಿಲಲ್ಲಿ ನೆರಳಿಗೆ ಅದ್ರ ಸ್ವಲ್ಪ ಬಿಸಿಲು ಹೊಡಿತಿದೆ, ನೆರಳಿಗೆ ನಿಂತ್ಕೊಂಡಿದ್ದೀನಿ. ಲೋಡ್ ಆಗಲಿ, ಲೋಡ್ ಮಾಡ್ಕೊಂಡು ಸಿಗೋಣ. ಲೋಡ್ ಆಯ್ತಾ ಬಂತು, ಇನ್ನೇನು ನಮ್ಮ ಗಾಡಿ ಬಿಡಬೇಕು. ಲೋಡ್ ಮಾಡ್ಕೊಂಡು ಸಿಗೋಣ. ಲೋಡ್ ಮಾಡ್ಕೊಂಡು ಕೊಪ್ಪಳ ಬಂದಿದ್ದೀನಿ. ನೋಡಿರಿ, ಕೊಪ್ಪಳದಲ್ಲಿ ಸಿಗ್ನಲ್ಗಳಲ್ಲಿ ನೋಡಿದ್ರೆ ಆ ಗೇಟ್ ಏನು ಗೊತ್ತಾಯ್ತು, ಇಲ್ಲಿ ಸಿಗ್ನಲಲ್ಲಿ ನಿಂತ್ಕೊಳ್ಳೋರಿಗೆ ಬಿಸಿಲು ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಕಡೆ ಸಿಗ್ನಲಲ್ಲಿ ಫುಲ್ ಕಂಪ್ಲೀಟ್ ಮಾಡಿದ್ದಾರೆ. ಅದ್ರ ಮೇಲೆ ಮೆಸ್ ಹಾಕ್ತಾರೆ ನೋಡಿ, ಆ ಕಡೆ ಕಾಣ್ತೈತೆ ನೋಡಿ. ನೋಡಿದ್ರ ನೋಡಿ, ಇದ್ರ ಮೇಲೆ ಮೆಸ್ ಹಾಕ್ತಾರೆ. ಅಲ್ಲೆಲ್ಲ ಟೂ ವೀಲರ್ ಪವರ್ಲೆಲ್ಲ ನಿಂತ್ಕೋಬೋದು. ಬಿಸಿಲು ಬರಬಾರ್ದು ಜನಗಳಿಗೆ ಅಂತೇಳಿ ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ. ಅದು ಹಿಂದ್ಗಡೆ ಒಂದು ಸಿಗ್ನಲ್ ಇತ್ತು, ಅದ್ರಾಗ ನೋಡಿದೆ, ಅದ್ರಾಗೆಲ್ಲ ಫುಲ್ ಮೆಸ್ಸೆಲ್ಲ ಹಾಕಿಟ್ಟಿದ್ರು. ನಾನು ಏನಕ್ಕೆ ಇದನ್ನು ಈ ಥರ ಹಾಕೋರೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯಿತು, ಅಲ್ಲಿ ವಿಡಿಯೋ ಮಾಡಿಲ್ಲ, ಅದಕ್ಕೆ ಈ ಕಡೆ ಬಂದು ವಿಡಿಯೋ ಮಾಡಿದೆ. ಕೊಪ್ಪಳ ಬಸ್ ಸ್ಟ್ಯಾಂಡ್ ಇನ್ನೇನು ಹತ್ತತ್ರ ಇದ್ದೀನಿ. ಕೊಪ್ಪಳ ಸಿಟಿ ಒಳಗೆ ನಮ್ಮ ಬಂಕಲ್ಲಿ ಹೋಗಿ ಫಸ್ಟು ಸ್ನಾನ ಮಾಡಬೇಕು, ಡೀಸೆಲ್ ಫುಲ್ ಮಾಡಿಸ್ಬೇಕು, ಆಮೇಲೆ ಬಿಲ್ ಇಸ್ಕೊಂಡು ಹೊರಡ್ಬೇಕು. ನೋಡಿದ್ರ ಹೆಂಗೆ ಕಾಣ್ತಾ ಇದ್ದೀನಿ, ಕಮೆಂಟ್ಸ್ ಹಾಕಿ ನೋಡೋಣ ಹೆಂಗೆ ಕಾಣ್ತಾ ಇದ್ದೀನಿ ಅಂತ. ಗ್ಲಾಸ್ ಹಾಕೊಂಡ್ರೆ ಶರ್ಟ್ ಒಂದು ಹಾಕೋಬೇಕು, ಶರ್ಟ್ ಹಾಕೊಂಡಿಲ್ಲ, ಅದೊಂದೇ ಬೇಜಾರು. ಪರವಾಗಿಲ್ಲ, ಇವಾಗ ಸ್ನಾನ ಮಾಡಿ ಹಾಕಂತೀರಲ್ಲ. ಕೊಪ್ಪಳ ಬಸ್ ಸ್ಟ್ಯಾಂಡ್ ಇದು. ಇಲ್ಲೊಂದು ಹೋಟ್ಲ್ ಐತೆ, ಭಾರಿ ಫೇಮಸ್ ಹೋಟ್ಲು, ಮಂತೇಶ್ ಖಾನಾವಳಿ ಅಂತೇಳಿ, ಲಿಂಗಾಯತ್ ಖಾನಾವಳಿ. ಭಾರಿ ಫೇಮಸ್, ಸಾಕಾಗಿರ್ತದೆ. ಒಬ್ಬಟ್ಟು ಎಲ್ಲ ಥರದ ಅಡುಗೆ ಮಾಡ್ತಿರ್ತಾರೆ ಡೈಲಿ. ನೋಡಿ ಇದು ಐತಲ್ಲ ಮಂತೇಶ್ ಖಾನಾವಳಿ. ಆ ಖಾನಾವಳಿ ನಮ್ಮ ಓನರ್ ಅಂತೂ ಅಲ್ಲೇ ಫಿಕ್ಸು. ಊಟ ತರಿಸ್ಬೇಕಾದ್ರೆ ಅಲ್ಲೇ ತರ್ಸೋದು ನಮ್ಮ ಓನರು. ನಾವು ಎಲ್ಲಿ ಬೇಕಾರಲ್ಲಿ ಓಕೆ, ನಮ್ಮ ಓನರ್ ಜೊತೆ ಇದ್ದರೆ ನಾವು ಅಲ್ಲೇ ತರಿಸೋದು. ಅಣ್ಣ ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತಿದ್ಯಾ, ಹೋಗು. ಕೊಪ್ಪಳ ಯಲಬುರ್ಗ ಬಸ್ ಇದು. ಈ ಬಸ್ ಸ್ಟ್ಯಾಂಡ್ ಒಳಗೆ ಬಂದು ಹೋಗಿ ಮಾವಿನಕಾಯಿ ಎಲ್ಲ ಬಂದ್ಬಿಟ್ಟಿದಪ್ಪೋ. ಮಾವಿನಕಾಯಿ ನೋಡಿಲ್ಲ, ಮಾವಿನಕಾಯಿ ಬಂದ್ಬಿಡೈತೆ. ದ್ರಾಕ್ಷಿ ಹೋಯ್ತು, ಮಾವಿನಕಾಯಿ ಬಂತು. ಇಲ್ಲಿ ರೊಟ್ಟಿ ಸಿಗುತ್ತೆ, ಜೋಳದ ರೊಟ್ಟಿ. ಒಂದು 10 ರೊಟ್ಟಿ ಪಾರ್ಸಲ್ ತಗೋಬೇಕು ಗಾಡೀಲಿ. ಗೊಜ್ಜು ಮಾಡ್ಕೊಳ್ಳೋದು, ರೊಟ್ಟಿ ತಿನ್ಕೊಳ್ಳೋದು, ರೈಸ್ ಜೊತೆ ರೊಟ್ಟಿ, ಆ ಥರ ಮಾಡ್ಕೊಳ್ಳೋದು. ಮೊನ್ನೆಯಿಂದ ಹಂಗೆ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮಿಂದ ವಿಡಿಯೋ ಮಾಡದೇ ಇರೋ ಕಾರಣಕ್ಕೆ ಅದನ್ನು ತೋರಿಸಿಲ್ಲ. ನೋಡೋಣ, ಇವತ್ತು ತಗೋತೀನಲ್ಲ ತೋರಿಸ್ತೀನಿ. ರೊಟ್ಟಿ, ಜೋಳದ ರೊಟ್ಟಿ ತಗೊಂಡು ಒಂದು 10 ಪಾರ್ಸಲ್ ತಗೊಂಡು ಮಡಿಕೊಳ್ಳೋದು. ಅದೇನೂ ಆಗಲ್ಲ, ಎಷ್ಟು ದಿನ ಬೇಕಾದ್ರೂ ಮಡಗ್ಬೋದು ಗಾಡಿಗೆ. ಡೈಲಿ ಅಡುಗೆ ಮಾಡಿದಾಗ ಒಂದು ರೊಟ್ಟಿ, ಒಂದಿಷ್ಟು ರೈಸ್, ಒಂದು ರೊಟ್ಟಿ 2 ರೈಸ್ ಅಂತ ತಿನ್ಕೊಳ್ಳೋದು. ಕೊಪ್ಪಳ ಸಿಟಿ ಬಸ್ ಸ್ಟ್ಯಾಂಡ್ ಪಾಸ್ ಆಯಿತು. ಇಲ್ಲೆಲ್ಲೋ ಸಿಗುತ್ತೆ, ನಮ್ಮ ಆಫೀಸ್ ಹುಡುಗ ತಂದು ಕೊಡ್ತಾನೆ. ನಮಗೂ ಎಲ್ಲಂತ ಗೊತ್ತಿಲ್ಲ ಈ ಲೈನಾಗೆಲ್ಲ. ಮಳೆ ಮೋಡ ಐತೆ, ಮಳೆ ಬರುತ್ತೆ, ಬರಲಿ. ನೋಡಿ ಆ ಹುಡುಗ ಖಾಲಿ ರೋಡಲ್ಲಿ ಒಬ್ಬ ಹುಡುಗ ಬರ್ತಾರೆ, ನೋಡ್ಕೊಳ್ಳೋರು ಯಾರಿಲ್ಲ, ಏನಿಲ್ಲ. ಆಯ್ತು, ಹೋಗಪ್ಪ. ಗೊತ್ತು ನನಗೆ, ನೀನು 2 ವೀಲರ್ ಓಡಿಸಿದ್ಯಾ ಅನ್ನೋದು ಗೊತ್ತು. ಆರು ಹೊಡಿಬೇಕಾದ್ರೆ ಗೊತ್ತಾಗ್ಬಿಡ್ತೈತೆ. ಇದೇ ಅಂಗಡಿಯಲ್ಲ, ಇಲ್ಲೆಲ್ಲ ಒಂದು ಅಂಗಡಿಯಲ್ಲಿ ಸಿಗುತ್ತೆ ರೊಟ್ಟಿ, ಜೋಳದ ರೊಟ್ಟಿ. ನಮ್ಮ ಹುಡುಗನಿಗೆ ಹೇಳಿದ್ರೆ ತಗೊಬಂದು ಕೊಡ್ತಾನೆ, ಆಫೀಸ್ ಹುಡುಗನಿಗೆ. ಸದ್ಯಕ್ಕೆ ನಾವು ಆಫೀಸ್ದಾಗ ಹೋಗೋಣ. ಆಫೀಸ್ದಾಗ ಹೋಗಿ
ಡೀಸೆಲ್ ಫುಲ್ ಮಾಡಿಸ್ಕೊಂಡು ಸ್ನಾನಾಗಿನ ಮಾಡ್ಕೊಂಡು ರೆಡಿ ಆಗೋಣ. ಬಿಲ್ಲೆಲ್ಲ ಬರೋ ಸಾಯಂಕಾಲನೇ, ಅಷ್ಟೊತ್ತಿಗೆ ಸ್ನಾನಾಗಿನ ಮಾಡಿ ರೆಡಿ ಆಗೋಣ. ನಮ್ಮ ಆಫೀಸ್ ಬಂಕು ಬಂದೇ ಬಿಡ್ತದೆ.